ಜಗತ್ತಿನಲ್ಲಿ ಕೆಟ್ಟ ಮಕ್ಕಳಿರ್ಬೋದು, ಕೆಟ್ಟ ತಾಯಿ ಇರಲ್ಲ ಅನ್ನೋ ಮಾತಿದೆ. ಆದರೆ ಇಲ್ಲಿ ಉಲ್ಟಾ, ತಾನೇ ಎತ್ತ ಮಗುವನ್ನ ತಾಯಿಯೊಬ್ಬಳು ಸಾಯಿಸಿರುವಂತಹ ಘಟನೆ ನಡೆದಿದೆ. ಗಂಡನ ಮೇಲಿನ ಕೋಪಕ್ಕೆ ಮಗುವನ್ನ ನೀರಲ್ಲಿ ಮುಳುಗಿಸಿ ಹತ್ಯೆ ಮಾಡಿರುವಂತಹ ಹೃದಯ ವಿದ್ರಾವಕ ಘಟನೆ ಹಾಸನದಲ್ಲಿ ನಡೆದಿದೆ. ಯಾಕೆ, ಏನಾಯ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕರುಳ ಬಳ್ಳಿಯನ್ನೇ ಕೊಂದ ಪಾಪಿ ತಾಯಿ, ನೀರಿನ ತೊಟ್ಟಿಯಲ್ಲಿ ಮಗು ಮುಳುಗಿಸಿ ಕೊಲೆ. ಹಾಸನದಲ್ಲೊಂದು ಹೃದಯ ವಿದ್ರಾವಕ ಘಟನೆ. ಕಳೆದ 7 ವರ್ಷಗಳ ಹಿಂದೆ ಶಿವಮೊಗ್ಗ ಮೂಲದ ರಘು ಹಾಗೂ ಜಿನ್ನೇನಹಳ್ಳಿ ಕೊಪ್ಪಲು ಗ್ರಾಮದ ಶ್ವೇತಾ ವಿವಾಹವಾಗಿದ್ದರು. ದಂಪತಿಗೆ ಓರ್ವ ಪುತ್ರಿ ಇದ್ದು, ಆರಂಭದಿಂದಲೂ ಗಂಡ ಹೆಂಡತಿ ನಡುವೆ ಜಗಳ ನಡೆಯುತ್ತಲೇ ಇತ್ತು. ಹಲವು ಬಾರಿ ಕುಟುಂಬಸ್ಥರು ರಾಜಿ ಸಂಧಾನ ಮಾಡಿದ್ದರು. ಆದರೂ ಗಂಡ ಹೆಂಡತಿ ನಡುವೆ ಒಮ್ಮತ ಮೂಡಿರಲಿಲ್ಲ. ಇದೇ ಕಾರಣದಿಂದ ಕಳೆದ 4 ವರ್ಷಗಳಿಂದ ಪುತ್ರಿ ಸಾನ್ವಿಯನ್ನು ತಂದೆ ರಘು ಹಾಗೂ ಅವರ ಪೋಷಕರು ಸಾಕುತ್ತಿದ್ದರು. ಗಂಡನಿಂದ ದೂರವಾದ ಬಳಿಕ ತವರು ಮನೆ ಸೇರಿದ್ದ ಶ್ವೇತಾ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಳು. ಮಗನ ಮನೆಗೆ ಅಂತ ಬಂದೆ ಸರ್. ಬಂದಮೇಲೆ ಹಿಡ್ಕೊಂಡು ಚೆನ್ನಾಗಿ ಹೊಡಿಯೋದು. ನನ್ನ ಮಗ ಕೆಲಸ ಡ್ಯೂಟಿಗೆ ಹೋದ್ಮೇಲೆ ಅವ್ನು ಬರೋ ತನಕ ನಾವು ಹೊರಗೆ ಕುತ್ಕೊತಾ ಇದ್ದೆ ಸರ್. ಹಿಂಗೆ ಮಾಡೋಳು. ಆಮೇಲೆ ನಾವು 1 ವಾರ ಇದ್ದು ಹೋಗ್ಬಿಟ್ಟೆ ಸರ್. ಆಮೇಲೆ ಮನೇಲಿ ಮಗುನೂ ಬಿಟ್ಲು, ನನ್ನ ಮೇಲೆ ಜಗಳ ಮಾಡ್ಕೊಂಡ್ಳು, ಗಂಡನ ಮೇಲೆ ಜಗಳ ಮಾಡ್ಕೊಂಡ್ಳು, ಮನೆ ಬಿಟ್ಟು ಬಿಡೋಗ್ಬಿಟ್ಲು. ಪ್ರತಿ ಸಲ ಹಂಗೆ ಮಾಡೋಳು. ನಾನು ಆಮೇಲೆ 2 ದಿವಸ ಇದ್ವಿ. ಅಲ್ಲಿ ಓನರ್ ಮನೆಯವರು, ಅಮ್ಮ ನೀನು ಇರೋದಕ್ಕೆ ಜಗಳ ಮಾಡ್ತಾಳೇನೋ, ನೀವು ಹೋಗ್ಬಿಡ್ರಿ ಅಂತ ಅಂದರು. ನಾವು ಹೋಗ್ಬಿಟ್ಟೆ ಸರ್. ಮತ್ತೆ ಆಮೇಲೆ ಅವರಿಬ್ಬರ ಮಧ್ಯೆ ಏನಾಯ್ತೋ ಗೊತ್ತಿಲ್ಲ. ಆಮೇಲೆ ಮಗು ತಂದು ನನ್ನ ಹತ್ರ ಕೊಟ್ಟರು. 1 ವರ್ಷದ ಮಗುನ ತಂದು ಮತ್ತೆ ನನ್ನ ಕೈಲಿ ಕೊಟ್ಟರು. ನನ್ನ ಕೈಲಿ ಕೊಟ್ಟಾದ್ಮೇಲೆ ಅಲ್ಲಿ 4 ತಿಂಗಳು ನನ್ನ ಮಗುನ ಸಾಕ್ತೆ. ರಘು ಹಲವು ವರ್ಷಗಳಿಂದ ನೆಲಮಂಗಲದ ಫ್ಯಾಕ್ಟರಿ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ. ಶನಿವಾರ ಬೆಂಗಳೂರಿನ ನೆಲಮಂಗಲಕ್ಕೆ ತೆರಳಿದ್ದ ಶ್ವೇತಾ ಮಗಳು ಸಾನ್ವಿಯನ್ನು ಕರೆದುಕೊಂಡು ತವರು ಮನೆಗೆ ಬಂದಿದ್ದಾಳೆ. ಮನೆ ಕೀ ಇಲ್ಲದ ಕಾರಣ ಪಕ್ಕದ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದು, ಬೆಳಗ್ಗೆ 9 ಗಂಟೆ ಸಮಯದಲ್ಲಿ ಜಮೀನು ಕಡೆಗೆ ಹೋಗುತ್ತೇನೆ ಎಂದು ಪುತ್ರಿ ಸಾನ್ವಿಯನ್ನು ಕರೆದುಕೊಂಡು ಹೋಗಿದ್ದಾಳೆ. ಈ ವೇಳೆ ಸಾನ್ವಿ ಅಳುತ್ತಿದ್ದು, ನನ್ನನ್ನು ಕಾಪಾಡಿ ಎಂದು ದಾರಿ ಹೋಕರನ್ನು ಅಂಗಲಾಚಿದ್ದಾಳೆ. ಆದರೂ ಮಗುವನ್ನು ಬಿಡದ ಶ್ವೇತಾ ತಮ್ಮ ಜಮೀನಿನ ಪಕ್ಕದಲ್ಲಿದ್ದ ಕಟ್ಟೆಯಲ್ಲಿ ಮಗಳನ್ನು ಮುಳುಗಿಸಿ ಉಸಿರುಗಟ್ಟಿಸಿದ್ದಾಳೆ. ಈ ವೇಳೆ ಮಗು ಕಿರುಚಾಡಿದೆ. ಮಗುವಿನ ಶಬ್ದ ಕೇಳಿ ಅಕ್ಕಪಕ್ಕದ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ರೈತರು ಓಡಿ ಬಂದಿದ್ದಾರೆ. ಕೂಡಲೇ ವರಸೆ ಬದಲಿಸಿದ ಶ್ವೇತಾ, ನಾನು ಮಗು ಇಬ್ಬರೂ ಸಾಯಲು ಪ್ರಯತ್ನಿಸಿದ್ದೆವು ಎಂದು ಹೇಳಿದ್ದಾಳೆ. ಮಗು ನಿತ್ರಾಣ ಸ್ಥಿತಿಯಲ್ಲಿದ್ದರಿಂದ ತಕ್ಷಣವೇ ಬಾಲಕಿಯನ್ನ ಎತ್ತಿಕೊಂಡು ಆಸ್ಪತ್ರೆಗೆ ಗ್ರಾಮಸ್ಥರು ತಂದಿದ್ದಾರೆ. ಅಷ್ಟರಲ್ಲಿ ಸಾನ್ವಿ ಸಾವನ್ನಪ್ಪಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ. ಅವಳ ಕ್ಯಾರೆಕ್ಟರ್ ಸರಿ ಇರಲಿಲ್ಲ. ಮನೆ ಬಿಟ್ಟು ಹೋಗ್ತಾ ಇದ್ಲು. ನನ್ನ ಜೊತೆ ಸಂಸಾರ ಮಾಡೋಕ್ಕಿಲ್ಲ. 2 ವರ್ಷದ ಜೊತೆ ಚೆನ್ನಾಗಿದ್ಲು. ಆಮೇಲೆ ಗಾರ್ಮೆಂಟ್ಸಿಗೆ ಹೋದ್ಲು. ಯಾವನ್ನ ಹಿಡ್ಕೊಂಡಿದ್ಲು. ಮನೆ ಬಿಟ್ಟು ಹೋಗ್ತಿದ್ಲು. 7-8 ಸರಿ ಪಂಚಾಯತಿ ಮಾಡಿದ್ವಿ, ಆದರೂ ಬಗ್ಲಿಲ್ಲ. ನಾನು ಕೆಲ್ಸಕ್ಕೆ ಹೋಗ್ತಿದ್ದಾಗಲೇ ಮಗು ಬಿಟ್ಬಿಟ್ಟು ಮನೆ ಬಿಟ್ಟು ಓಡೋಗಳು. ನನ್ನ ಮಗುನ ನೆನ್ನೆ 8ನೇ ತಾರೀಕಿಗೆ 5ನೇ ತಾರೀಕಲ್ಲಿ ಗುರುವಾರ ಕರ್ಕೊಂಡೋಗಿ ಇವತ್ತು ಮಣ್ಣು ಮಾಡಿದ್ದಾಳೆ. ಇವತ್ತು ಸ್ಟೇಷನ್ ಎಲ್ಲ ಕಂಪ್ಲೇಂಟ್ ಆಗಿದೆ, ಮಾಜೂರು ಕೂಡ ಆಗಿದೆ. ನೀರೊಳಗಡೆ 1 ಮಂಡಿ ಉದ್ದ ನೀರಿಲ್ಲ, ಅದರೊಳಗಡೆ ಮಗುನ ಮುಳುಗಿಸಿ ಸಾಯಿಸಿದಾಳಂತೆ. 1 ವರ್ಷ ನೆಟ್ಟಿಗಿರಲಿಲ್ಲ ಸರ್ ಇವರು. ನಾವು ಒಂದು 4-5 ಸಲ ಹೋಗಿ ಎಲ್ಲ ಹೇಳಿ ಬಂದ್ವಿ ಸರ್. ಲಾಸ್ಟಿಗೆ ಒಂದ್ಸಲ ಕಂಡೀಷನ್ ಮಾಡಿ ನಾನೇ ಹೇಳಿದೆ ಸರ್. ಅವ್ರ ಅಕ್ಕ ತಂಗಿರೆಲ್ಲ ಕರೆಸ್ಬಿಟ್ಟು, ಅವ್ರ ಬಾವುದೆಲ್ಲ ಕರೆಸ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದು ಬರ್ಕೊಡ್ರಿ. ಮುಂದೆ ಏನಾರು ಈ ಹುಡುಗನಿಗೆ ಏನಾರ ಸಮಸ್ಯೆ ಆದರೆ, ಮಗುಗೇನಾರ ಸಮಸ್ಯೆ ಆದರೆ ನನ್ನ ತಂಗಿ ಜವಾಬ್ದಾರಿ ಅಂತ ಬರ್ಕೊಟ್ರಿ ಅಂತ ಹೇಳಿದ್ವಿ ಸರ್. ಇವ್ರು ಅದಕ್ಕೆ ಒಪ್ಕೊಳ್ಳಿಲ್ಲ ಸರ್. ಡೈವರ್ಸು ಕೇಸ್ ಹಾಕೊಂಡಿದ್ದ ಅವ್ರ ಹುಡುಗ. ನಡೀತಾನೆ ಇತ್ತು, ಹಿಂಗೇನೆ ಇದು ಡೈವರ್ಸು ಆಗಲಿಲ್ಲ. ಅವಳು ಇದು ಮಾಡಲ್ಲ, ಇವಳು ಡೈವರ್ಸ್ ಕೊಡಲಿಕ್ಕೂ ತಯಾರಿಲ್ಲ. ಹಿಂಗೆ ಮಾಡ್ತಾ ಇದ್ರು. ಶವಾಗಾರ ಬಳಿ 2 ಕುಟುಂಬಸ್ಥರ ಹೊಡೆದಾಟ. ಪರಿಸ್ಥಿತಿ ತಿಳಿಗೊಳಿಸಲು ಪೊಲೀಸರು ಹರಸಾಹಸ. ಮಗಳನ್ನೇ ಕೊಂದ ತಾಯಿ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಿ ಮಗಳ ಮೃತದೇಹ ಕೊಂಡೊಯ್ಯಲು ತಂದೆ ರಘು ಸ್ನೇಹಿತರೊಂದಿಗೆ ಹಿಮ್ಸ್ ಆಸ್ಪತ್ರೆ ಶವಾಗಾರದ ಬಳಿ ಬಂದಿದ್ದಾರೆ. ಇದೇ ವೇಳೆ ಶ್ವೇತಾ ಸಂಬಂಧಿಕರು ಸ್ಥಳದಲ್ಲಿ ಇದ್ದು ಮಗಳ ಸಾವಿನ ನೋವು ತಾಳಲಾರದೆ ಆಕ್ರೋಶ ಹೊರಹಾಕಿದ್ದಾರೆ. ಇದು ವಿಕೋಪಕ್ಕೆ ತಿರುಗಿ ಮಾತಿಗೆ ಮಾತು ಬೆಳೆದು ಪರಸ್ಪರ ಕೈ ಮಿಲಾಯಿಸಿದ್ದಾರೆ. ಈ ವೇಳೆ ಹಿರಿಸಾವೆ ಪೊಲೀಸ್ ಠಾಣೆ ಪಿಎಸ್ಐ ರೂಪಾ ಬಿರಾದಾರ್ ಜಗಳ ಬಿಡಿಸಲು ಮುಂದಾಗಿದ್ದಾರೆ. ತಿಳಿಯದೆ ರಘು ಸ್ನೇಹಿತ ಪಿಎಸ್ಐ ಅವರನ್ನೇ ತಳ್ಳಿದ್ದಾರೆ. ತಕ್ಷಣವೇ ಆತನನ್ನ ಪಿಎಸ್ಐ ರೂಪಾ ಹಿಡಿದುಕೊಂಡಿದ್ದು, ಕ್ಷಮಿಸಿ ಮೇಡಂ, ಗೊತ್ತಿಲ್ಲದೆ ತಳ್ಳಿದೆ ಎಂದು ಮನವಿ ಮಾಡಿದ್ದಾನೆ. ನನ್ನ ಮಗಳು ಸಾನ್ವಿ ಕೊಲೆಗೆ ಪತ್ನಿಯ ಅಕ್ರಮ ಸಂಬಂಧ ಕಾರಣ ಎಂದು ತಂದೆ ರಘು ಆರೋಪ ಮಾಡುತ್ತಿದ್ದಾರೆ. ಅಪ್ಪ ಹಾಗೂ ಆತನ ಪೋಷಕರ ಮೇಲಿನ ಪ್ರೀತಿಯಿಂದ ತಾಯಿ ಜೊತೆ ಹೋಗದಿದ್ದಕ್ಕೆ ತಾಯಿ ಶ್ವೇತಾ ಕೊಲೆ ಮಾಡಿದ್ದಾಳೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಹಿರಿಸಾವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆಸಿದ್ದಾರೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ.